ಅಲ್ಲಿ ನಿಂತ್ಕೊಳ್ಳಿ, ಟ್ರಾಫಿಕ್ ಆದ್ರೂ ಪರವಾಗಿಲ್ಲ ನಿಂತ್ಕೊಳ್ಳಿ. ಬಿಬಿಎಂಪಿ ಅವರು ನಿಜವಾಗ್ಲೂ ತುಂಬ ಸೂಪರಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಮತ್ತು ಕರ್ನಾಟಕ ಹೊಯ್ಸಳ ವೇದಿಕೆ ರಾಜ್ಯಾಧ್ಯಕ್ಷರು ನವೀನ್ ಮಾತಾಡ್ತಾ ಇದ್ದೀನಿ. ನೋಡಿ ಪಬ್ಲಿಕ್ ಹೆಂಗಿದೆ, ಫುಲ್ಲು ಎಷ್ಟು ಪಬ್ಲಿಕ್ ಇದೆ, ಎಷ್ಟು ಟ್ರಾಫಿಕ್ ಇದೆ ಅಂತ. ಕೆಲಸಕ್ಕೆ ಹೋಗುವಂಥವ್ರು, ಮಕ್ಕಳು ಸ್ಕೂಲ್ಗೆ ಹೋಗುವಂಥವ್ರು, ಗರ್ಭಿಣಿಯರು, ರೋಗಸ್ಥರು ಹೋಗುವಂಥ ಜಾಗ ಇದು. ಈ ಥರ ದೊಡ್ಡ ದೊಡ್ಡ ಹಳ್ಳಿಗಳಿದೆ, ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅಂತ ಕೇಳಿಸ್ತಾ ಇದ್ದೀನಿ. ಯಾರು ಇಂಜಿನಿಯರ್ ಅಂತ ಗೊತ್ತಿಲ್ಲ, ಯಾರು ಇದು ಅಂತ ಗೊತ್ತಿಲ್ಲ. ಅರ್ಪಿತಾ ಮೇಡಮ್ ಅವರೇ, ಅಲ್ಲಿ ಮೊನ್ನೆ ಅಲ್ಲಿ ನೀರಿಗೆ ಬಂದ್ಬಿಟ್ಟು ಕೆಂಪರಾಜ್ ಕೃಷ್ಣನ್ ಅವ್ರು ಬಂದಾಗ ನಾನೇ ಮಾಡ್ಬೇಕಂತಿದ್ದೆ. ನೋಡಿ ಇಷ್ಟು ದೊಡ್ಡ ಹಳ್ಳ, ಹೆಣ್ಣು ಮಕ್ಕಳು ಗಾಡಿ ಓಡಿಸ್ತಾರೆ, ಚಿಕ್ಕ ಮಕ್ಕಳು ಗಾಡಿ ಓಡಿಸ್ತಾರೆ, ದೊಡ್ಡ ದೊಡ್ಡವ್ರು ಗಾಡಿಗಳು ಓಡಿಸ್ತಾರೆ. ಈ ರೀತಿಯಾಗಿ ಸೆಂಟ್ರಲ್ ರೋಡಲ್ಲಿ ಹಳ್ಳಿಗಳು ಈ ರೀತಿಯಾಗಿ ಇದೆಯಲ್ಲ, ನಿಮ್ಗೊಂದು ಸ್ವಲ್ಪನೂ ಮನಸಾಕ್ಷಿ ಇಲ್ವಾ? ಏನಾದರೂ ಒಂದು ಸ್ವಲ್ಪ ತಗೊಂಬಂದು ಹಾಕಿ ಬಣ್ಣನ ಒಂಚೂರು ಹಾಕಿ ಒಂದು ಸ್ವಲ್ಪ ಲೆವೆಲ್ ಮಾಡೋಕ್ಕೆ ನಿಮಗೆಲ್ಲ ನಿಮಗೆ ಯೋಗ್ಯತೆ ಅಲ್ವಾ? ದೊಡ್ಡದಾಗಿ ಕುತ್ಕೊಂಡು ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗವ್ರೆ, ಕುತ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಮಾಡಬೇಕು ಮಾಡಬೇಕಂತ ಬಡವರಿಗೆ ಹೊಟ್ಟೆ ಉರಿಸ್ಕೊಂಡು ಕೂತಿದ್ದೀರಾ. ಹೇಳಿದ್ರು ಒಂದೇ ತಿಂಗಳು, 1.5 ತಿಂಗಳು, 40 ದಿವಸ ಒಳಗಡೆ ಕೆಲಸ ಆಗುತ್ತೆ ಅಂತ. ನೋಡಿ ಹಳ್ಳಿಗಳು ನೋಡಿ, ಹಳ್ಳಿಗಳು ನೋಡಿ ಹೆಂಗಿದೆ ನೋಡಿ, ಹಳ್ಳ ನೋಡಿ. ಇಂಥ ರೋಡ್ಗಳಲ್ಲಿ, ಸೆಂಟ್ರ್ ರೋಡ್ಗಳಲ್ಲಿ ಹಳ್ಳಿಗಳು ಇಂತಿಂತ ದೊಡ್ಡ ಹಳ್ಳ. ಏನೊಂದು ಸ್ವಲ್ಪ ಆದರೂ ನಿಮಗೆ ಗಮನಕ್ಕೆ ಬರಲ್ವಾ? ಇಲ್ಲ ನೀವು ಓಡಾಡಲ್ವಾ? ನೋಡಿ ಪಬ್ಲಿಕ್ ನೋಡಿ ಹೆಂಗೆ ಎಷ್ಟು ಕಷ್ಟಪಡ್ತಾರೆ. ಸ್ಕೂಲ್ಗಳಿಗೆ ಹೋಗ್ಬೇಕು ಮಕ್ಕಳು, ಇದಿದೆ, ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ, ದೊಡ್ಡವ್ರು ಓಡಾಡ್ತಾರೆ, ಹೆಣ್ಮಕ್ಳು ಗಾಡಿಗಳು ಓಡಿಸ್ತಾರೆ. ಈ ಥರ ಇದ್ದು ಹಳ್ಳ ಗುಂಡಿ ಇದ್ರೆ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದು ಸಾಯ್ದಿರ ಇರ್ತಾರ? ಯಾಕೆ ಒಬ್ಬರು ಪ್ರಾಣ ಹೋದ್ಮೇಲೆ ನೀವು ಎಚ್ಚೆತ್ಕೊಳ್ತೀರಾ? ಈ ರೋಡು ಎಣ್ಣೂರು ಹಾಗೂ ಬಂಡೆ, ಈ ನಮ್ಮ ಅಗ್ರ, ಈ ವರ್ಮಾವು, ನಮ್ಮ ಒಡ್ರಪಾಳ್ಯ ಅಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಸರಿ ನಿಮ್ಗೆ ಹೇಳ್ತೀವಿ, ಒಂದು ಸ್ವಲ್ಪ ಇಂಜಿನಿಯರ್ಗಳು ಕುತ್ಕೊಂಡು ಆಫೀಸಲ್ಲಿ ಕುತ್ಕೊಳೋದಲ್ಲ. ಇವತ್ತು ಕುತ್ಕೊಂಡು ಹೇಳ್ತಾ ಇದ್ದಾರೆ, ಇದು ಮಾಡಬೇಡಿ, ಅದು ಮಾಡಬೇಡಿ ಅಂತ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಜನಗಳ ಕಷ್ಟ ನೋಡ್ರಿ. ಪಬ್ಲಿಕ್ ರೋಡಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂತ ಪೊಲೀಸವ್ರು ಕೇಳ್ತಾರೆ. ಸರಿ, ಹೆಲ್ಮೆಟ್ ಅಲ್ಲ, ಈ ಥರ ಇದೆ ರಸ್ತೆ ಗಂಡಿಗಳು, ಹಿಂಗಿದೆ, ಮಳೆ ಬಂದರೆ ತುಂಬುತ್ತಿಲ್ಲಿ. ಯಾವ ಒಂದು ರೋಡ್ ಆದ್ರೂ ಇದೆಯಾ? ಅದಕ್ಕೆ ಮಾತ್ರ ಒಂದೇ ಒಂದು ಮಾತ್ರ ಹೆಸರಿಕ್ಕಿದ್ದಾರೆ, ಗ್ರೇಟರ್ ಬ್ಯಾಂಗ್ಳೂರ್. ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ನೀವು? ಗ್ರೇಟರ್ ಬ್ಯಾಂಗ್ಳೂರ್ ಸ್ವಲ್ಪನಾದ್ರೂ ಮನಸಾಕ್ಷಿ ಇರಬೇಕು. ನೀವು ಹೋಗೋ ಮನೆಗಳು ನಿಮ್ಮ ಮನೆಗಳ ಹತ್ರ ಕ್ಲೀನಾಗಿರುತ್ತೆ. ಯಾಕೆ ಇನ್ನು ಮಿಕ್ಕಿದ್ದು ಜನಗಳೆಲ್ಲ ನಿಮಗೆ ಬೇಕಾಬಿಟ್ಟಿ ಬಿದ್ದಿದ್ದಾರಾ? ಓಟ್ಗಳಿಗೆ ಮಾತ್ರ ಮನೆಗೆ ಬರ್ತೀರಾ? ಲೋಕಲ್ ಲೀಡರ್ಸ್ಗಳಿಗೂ ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ ಕಾಂಗ್ರೆಸ್ ಅವರಾಗಲಿ BJP ಅವರಾಗಲಿ ಯಾವನೇ ಆಗಿದ್ರು ಪರವಾಗಿಲ್ಲ, ನೋಡ್ಬೇಕು ಇದನ್ನ. ಜನಗಳ ಕಷ್ಟನ ನೋಡಬೇಕು. ಜನಗಳ ಕಷ್ಟ ನೋಡಿದ್ರೆ ಕುತ್ಕೊಳ್ಳಿ ಜಾಗದಲ್ಲಿ ಬಂದಿದ್ದ ತಕ್ಷಣ ಓಟು ಅಂತ ಮನೆಗೆ ಹೋಗ್ತೀರಾ, ಕಾಲಿಗೆ ಬೀಳ್ತೀರಾ. ಅದೇ ಥರ ಒಂದು ಅಪ್ಲಿಕೇಶನ್ ಕೊಡ್ಬೇಕು. ಈ ಥರ ಕೂತಿದ್ದಾರೆ, ಮನೆಗಳಲ್ಲಿ ಕುತ್ಕೊಂಡಿದ್ದಾರೆ. ಅಲ್ಲ, ಒಂದು ವಯಸ್ಸಾದವ್ರು ಬಂದರು, ಅನೇಕ ಗಾಡಿ ತಗೊಂಡು ಹೆಣ್ಮಗು ಬಂದು ಬಿದ್ದು ಸತ್ತರೆ ನೀವು ಕೊಡ್ತೀರೇನ್ರಿ ಹೊಣೆ? ಅಯ್ಯೋ ಪಾಪ ಸತ್ತೋದ್ರು, ಅಷ್ಟೊಂದೇ ನಿಮ್ಗೆ ಗೊತ್ತಿರೋದು. ನೋಡಿ, ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ನಾನು ಕಾರ್ಪೊರೇಷನ್ಗೆ ಬಂದು ಕಮಿಷನರ್ಗೆ ನಾನು ಈ ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ. ಇದನ್ನು ಡಿ ಕೆ ಶಿವಕುಮಾರ್ ಸಾಹೇಬರವ್ರಿಗೂ ನಾನು ಕಳಿಸ್ತೀನಿ. ಎಣ್ಣೂರು ಬಂಡೆ ಹತ್ರ ಇದ್ದಂಥ ರೋಡ್ಗಳನ್ನ ನಾವು ರೆಡಿ ಮಾಡಿ ಅಂದಾಗ ಸುಮ್ಮನೆ ಒಂದು ಕ್ಯಾಪೆ ಹಾಕಿ ಹಚ್ಚಿದ್ದಾರೆ. ಎಲ್ಲ ಲೋಕಲ್ ಕೆಲಸ ಆದರೆ ಮಾತ್ರ ಟ್ಯಾಕ್ಸು ಇದು ಏನೇನು ಮಾತ್ರ ಎಲ್ಲ ಮಾಡ್ಕೊತಾ ಇದ್ದೀರಾ. ನೋಡಿ ಗಾಡಿಗಳು ಯಾವ ಥರ ಬರುತ್ತೆ ನೋಡಿ. ಒಂದು ಸ್ವಲ್ಪನಾದ್ರೂ ಮನಸ್ಸಾಕ್ಷಿ ಮಾಡಿ. ಇಷ್ಟು ದೊಡ್ಡ ಹಳ್ಳದಲ್ಲಿ ಬಿದ್ದರೆ ಗಾಡಿಗಳೇನಾಗಬೇಕು? ಸ್ವಲ್ಪನೂ ನಿಮಗೆ ಮನಸ್ಸಾಕ್ಷಿ ಇಲ್ಲ. ಅರ್ಪಿತಾ ಮೇಡಮ್ ಅವರೇ, ಯಾರನ್ನಾದ್ರೂ ಕಳಿಸಿ ಆದಷ್ಟು ಬೇಗ ಈ ರೋಡ್ನ ಸರಿಪಡಿಸಿ. ಇಲ್ಲಾಂದರೆ ನಾನು ಇವತ್ತು ಅದನ್ನು ಕಮಿಷನರ್ ಅವ್ರಿಗೂ ಎಲ್ಲ ಆಫೀಸರ್ಸ್ಗೂ ನಾನು ಕಳಿಸ್ತಾ ಇದ್ದೀನಿ. ಇದನ್ನು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದಯವಿಟ್ಟು ರೆಡಿ ಆಗಬೇಕು. ಜೈ ಹಿಂದ್, ಜೈ ಕರ್ನಾಟಕ.